ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು. ಏನು ಬರೆಯಲ್ಪಟ್ಟಿದೆ? ನೀವು ಇಂಗ್ಲೀಷಲ್ಲಿ ಓದುವಾಗ ದ ಸ್ಪಿರಿಟ್ ಅಂತ ಹೇಳಲ್ಪಟ್ಟಿದೆ. ಅಲ್ಲೊಂದು ದೊಡ್ಡ ಎಸ್ ಹಾಕಿದೆ. ಒಂದು ನೆನಪಿಟ್ಟುಕೊಳ್ಳ್ರಿ, ದ ಬೈಬಲಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಓದುವಾಗ ದೊಡ್ಡ ಎಸ್ ಹಾಕಿದರೆ ಅದು ಹೋಲಿ ಸ್ಪಿರಿಟ್ ಅಂತ, ದ ಸ್ಮಾಲ್ ಎಸ್ ಹಾಕಿದರೆ ಅದು ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಎಸ್ ಹಾಕಿದರೆ ದಟ್ ಇಸ್ ಹೋಲಿ ಸ್ಪಿರಿಟ್, ಸ್ಮಾಲ್ ಲೆಟರ್ ಎಸ್ ಹಾಕಿದರೆ ದಟ್ ಈಸ್ ಅವರ್ ಸ್ಪಿರಿಟ್. ಅಫ್ಕೋರ್ಸ್ ದಿಸ್ ನಾಟ್ ಅವರ್ ಸ್ಪಿರಿಟ್, ಇಟ್ ಇಸ್ ದ ಹೋಲಿ ಸ್ಪಿರಿಟ್. ಇಲ್ಲಿ ಕನ್ನಡದಲ್ಲಿ ಏನು ಬರೆಯಲ್ಪಟ್ಟಿದೆ? ಪವಿತ್ರ ಆತ್ಮನು. ಅದೇ ಕಿಂಗ್ ಜೇಮ್ಸ್ ವರ್ಷನದಲ್ಲಿ ಆಂಪ್ಲಿಫೈಡಲ್ಲಿ ಬರೆಯಲ್ಪಟ್ಟಿದೆ, ದೊಡ್ಡ ಎಸ್ ಹಾಕಲ್ಪಟ್ಟಿದೆ, ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಮತ್ತು ಕೆಲವು ಕಡೆಯಲ್ಲಿ ನಾವು ನೋಡ್ತೇವೆ ಫ್ರೂಟ್ ಆಫ್ ದ ಸ್ಪಿರಿಟ್ ಅಂತ. ನಿಮಗೆ ಆತ್ಮ ಪ್ರಾಣ ಶರೀರದ ವಿಷಯದಲ್ಲಿ ನಿಮಗೆ ಕ್ಲಿಯರ್ ಗೊತ್ತಾಯಿತು. ನೀವು ಮತ್ತೆ ಅನೇಕ ಕನ್ಫ್ಯೂಷನ್ಗಳಿಂದ ನೀವು ಹೊರಗೆ ಬರುತ್ತೀರಿ. ಪ್ರೈಸ್ ಗಾಡ್. ಇವತ್ತು ಅನೇಕ ಸೇವಕರುಗಳು, ಅನೇಕ ವಿಶ್ವಾಸಿಗಳು ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂತ ಹೇಳಿದರೆ ದೇ ಡೋಂಟ್ ನೋ ಅಬೌಟ್ ದ ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಇಲ್ಲಿ ಅನೇಕರು ಮಿಸ್ ಆಗಿದ್ದಾರೆ. ಇವನ್ ಪ್ರತಿಯೊಬ್ಬರು ನಂಬುತ್ತಾರೆ ನಮಗೊಂದು ಆತ್ಮ ಇದೆ ಅಂತ, ದೇವರು ನಮಗೆ ಒಂದು ಆತ್ಮವನ್ನು ಕೊಟ್ಟಿದ್ದಾನಂತ. ಆ್ಯಕ್ಚುಲಿ ನಮಗೆ ಆತ್ಮ ಇರುವುದಲ್ಲ, ನಾವೇ ಆತ್ಮವಾಗಿದ್ದೇವೆ. ಪ್ರೈಸ್ ಗಾಡ್. ದಿಸ್ ಇಸ್ ನಾಟ್ ಎ ರೈಟ್ ಲ್ಯಾಂಗ್ವೇಜ್. ಏನಂತ ಹೇಳಿದ್ರೆ ನಮಗೊಂದು ಆತ್ಮ ಇದೆ. ಫಾರ್ ಎಕ್ಸಾಂಪಲ್, ಮೈಕ್ ನನ್ನಲ್ಲಿದೆ, ನಾನು ಮೈಕ್ ಅಲ್ಲ. ಪ್ರೈಸ್ ಗಾಡ್. ಅದೇ ರೀತಿ ನನಗೆ ಆತ್ಮ ಇರುವುದಲ್ಲ. ಕೆಲವೊಮ್ಮೆ ನಾವು ಲ್ಯಾಂಗ್ವೇಜ್ ಯೂಸ್ ಮಾಡುವಾಗ ನನ್ನಲ್ಲಿರುವ ಆತ್ಮ, ನನ್ನ ಆತ್ಮ ಅಂತ ಹೇಳಿದೆ. ಆ್ಯಕ್ಚುಲಿ ನಾವೇ ಆತ್ಮವಾಗಿದ್ದೇವೆ. ಪ್ರೈಸ್ ಗಾಡ್. ನಾವು ಆತ್ಮ ಸ್ವರೂಪಿಯಾಗಿದೆ ಅಂತ ಇವನ್ ಒಬ್ಬ ದೇವಸೇವಕ ಪವಿತ್ರಾತ್ಮನ ವರಗಳಿಂದ ಆತನು ಬಲವಾಗಿ ಚಲಿಸಬಹುದು. ಆದರೆ ಈ ಪ್ರಕಟಣೆ ಇರುವವರೆಗೆ ಅವನು ಒಪ್ಪಿಕೊಳ್ಳುವುದಿಲ್ಲ. ಪ್ರೈಸ್ ಗಾಡ್. ಸೇವಕರಾದ ಬೆನೀನ್ ಅವರು ಹೇಳ್ತಾ ಇದ್ದರು, ಈ ಪ್ರಕಟಣೆಗೆ ನನಗೆ ಒಂದು ಲೀಡರ್ಸ್ ಕಾನ್ಫರೆನ್ಸಲ್ಲಿ ಅವರು ಮಾತಾಡ್ತಾ ಇದ್ದರು, ನಾನು ಆತ್ಮ ಸ್ವರೂಪಿ ಆಗಿದ್ದೇನೆ ಎಂದು ನನಗೆ ಪ್ರಕಟವಾದದ್ದು 2010ರಲ್ಲಿ. ಅಲ್ಲಿವರೆಗೆ ನನಗೆ ಪ್ರಕಟಣೆ ಆಗಲಿಲ್ಲ. ನನ್ನಲ್ಲಿ ಆತ್ಮ ಇರುವುದಲ್ಲ, ನಾನೇ ಆತ್ಮವಾಗಿದ್ದೇನೆ. ಪ್ರೈಸ್ ಗಾಡ್. ಐ ಆಮ್ ಎ ಸ್ಪಿರಿಟ್. ನಾನು ನಿಮಗೆ ಬೇಕಾದರೆ ಸ್ಕ್ರಿಪ್ಚರ್ಗಳನ್ನು ಕೊಡ್ತೇನೆ. ಯೇಸು ಹೇಳಿದ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಪ್ರೈಸ್ ಗಾಡ್. Whatever is the born of the flesh is a flesh, and whatever the born of the spirit is the spirit. Hallelujah. Whatever the born of the spirit is the spirit. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಪವಿತ್ರ ಆತ್ಮನಿಂದ ನಿನ್ನ ಆತ್ಮವು, ದೇವರ ಆತ್ಮನಿಂದ ನಿನ್ನ ಆತ್ಮವು ಹುಟ್ಟಿದೆ. ಬಟ್ ಯು ಆರ್ ನಾಟ್ ಎ ಬಾಡಿ. ನೀನು ದೇಹ ಅಲ್ಲ, ನೀನು ಪ್ರಾಣ ಅಲ್ಲ, ನೀನು ಆತ್ಮಸ್ವರೂಪಿಯಾಗಿದ್ದಿ. ಪ್ರೈಸ್ ಗಾಡ್. ಅನೇಕರು ಹೇಳ್ತಾರೆ ಆತ್ಮ ಮತ್ತು ಪ್ರಾಣ ಒಂದೇ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಆತ್ಮ ಮತ್ತು ಪ್ರಾಣ ಯಾವತ್ತೂ ಒಂದೇ ಅಲ್ಲ. ಆತ್ಮ ಬೇರೆ, ಪ್ರಾಣ ಬೇರೆ. ಇಂಗ್ಲಿಷ್ನಲ್ಲಿ ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಕನ್ನಡದಲ್ಲಿ ಆತ್ಮ, ಪ್ರಾಣ ಮತ್ತು ಶರೀರ. ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಪ್ರೈಸ್ ಗಾಡ್. ಕ್ಲಿಯರ್ ಆಗಿ ತೆಗೆದುಕೊಳ್ಳ್ರಿ. ಆತ್ಮ, ಪ್ರಾಣ, ಶರೀರ ಎಲ್ಲಿದೆ? ವಾಕ್ಯ ಎಲ್ಲಿದೆ? ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಥೆಸಲೋನಿಕ 5ನೇ ಅಧ್ಯಾಯ, ಥೆಸಲೋನಿಕ 1ನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. ಶಾಂತಿದಾಯಕನಾದ ದೇವರು, ಫಸ್ಟ್ ಥೆಸಲೋನಿಯನ್ 5 ಚಾಪ್ಟರ್ 23 ವರ್ಸ್. ಇಫ್ ಯು ಹ್ಯಾವ್ ಎ ಇಂಗ್ಲಿಷ್ ಬೈಬಲ್ ಯು ಕ್ಯಾನ್ ರೀಡ್. ಆ್ಯಂಡ್ ನಿಮ್ಮಲ್ಲಿ ಕೊಂಕಣಿ ಬೈಬಲ್ ಓದಾದರೆ ಅದರಲ್ಲಿ ಕೂಡ ಇದೆ. ಪ್ರೈಸ್ ಗಾಡ್. ಕನ್ನಡದಲ್ಲಿ ಕೂಡ ಇದೆ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ
ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಪರಿಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲಿ. ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಕಮಾನ್ ಹೇಳ್ರಿ, ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಒಂದು ವೇಳೆ ನೀವು ಕಮೆಂಟ್ಸ್ ಹಾಕೋದಾದರೆ ಹಾಕಿರಿ, ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಯಾವಾಗಲೂ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೀವು ಹೇಗೆ ಅದನ್ನು ಉಚ್ಚರಿಸುದಂತ ಹೇಳಿದರೆ, ಐ ಆಮ್ ಎ ಸ್ಪಿರಿಟ್, ನಾನು ಆತ್ಮಸ್ವರೂಪಿ, ನನಗೆ ಒಂದು ಪ್ರಾಣ ಇದೆ, ನಾನು ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಪ್ರೈಸ್ ಗಾಡ್. ಪುನೊಮ್ಮೆ ನಾನು ಹೇಳ್ತೇನೆ, ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ, ಆ್ಯಂಡ್ ದಿಸ್ ಬಾಡಿ ದ ಗಾಡ್ ಹಸ್ ಗಿವನ್ ದ 5 physical sense to communicate to the natural world. ನನಗೊಂದು ಆತ್ಮ ಇದೆ, ಅಲ್ಲ, ನಾನು ಆತ್ಮಸ್ವರೂಪಿಯಾಗಿದ್ದೇನೆ, ನನಗೆ ಪ್ರಾಣ ಇದೆ. ಓಕೆ, ಈ ಲ್ಯಾಂಗ್ವೇಜ್ ಅನ್ನು ಗಟ್ಟಿಯಾಗಿ ಹಿಡಿಯಿರಿ, ಈ ರೆವಲ್ಯೂಷನ್ ಅನ್ನು ಗಟ್ಟಿಯಾಗಿಡ್ರಿ. ನನಗೆ ಆತ್ಮ ಇರುವುದಲ್ಲ, ನಾನು ಆತ್ಮವಾಗಿದ್ದೇನೆ, ನಾನು ಪ್ರಾಣ ಅಲ್ಲ, ನನಗೆ ಪ್ರಾಣ ಇದೆ. ನಾನು ಶರೀರ ಅಲ್ಲ, ನಾನು ಶರೀರ ಎಂಬ ಮನೆಯಲ್ಲಿ ವಾಸಿಸ್ತೇನೆ. ಆ ಶರೀರಕ್ಕೆ 5 ಇಂದ್ರಿಯಗಳಿವೆ, 5 physical sense. ಆ 5 ಇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ಸ್ಪರ್ಶ, ನಾಲಿಗೆ. ಪ್ರೈಸ್ ಗಾಡ್. ಒಂದು ವೇಳೆ ಒಬ್ಬ ವ್ಯಕ್ತಿ ಬಾರ್ನ್ ಅಗೇನ್ ಆಗದಿದ್ದರೆ, he cannot know and sense things of the spirit. Praise God. Things of the spirit. ಒಬ್ಬ ಸೈಕ್ಯಾಟ್ರಿಕ್ ಆತನಿಗೆ ಪ್ರಾಬ್ಲಮ್ ಆದರೆ ಅವನ ಬ್ರೈನಿಗೆ ಮೆಡಿಸಿನ್ ಕೊಡ್ಬೋದು. ಪ್ರಾಣ ಇರುವಂಥದ್ದು, ಈ ಪ್ರಾಣದಲ್ಲಿ 3 ಭಾಗಗಳಿವೆ, ನಮ್ಮ ಮೈಂಡ್, ನಮ್ಮ ವಿಲ್, ನಮ್ಮ ಎಮೋಷನ್. ನಮ್ಮ ಪ್ರಾಣದಲ್ಲಿ ಮೈಂಡ್, ವಿಲ್ ಆ್ಯಂಡ್ ಎಮೋಷನ್. ಬ್ರೈನ್ ಎಂಬುವಂಥದ್ದು ಅದು ಬಾಡಿ ಪಾರ್ಟ್. ಅವನಿಗೆ ಏನಾದರೂ ಮೈಂಡ್ ಪ್ರಾಬ್ಲಮ್ ಆದರೆ ಅವನ ಬ್ರೈನಿಗೆ ಮೆಡಿಸಿನ್ ಕೊಡ್ಬೋದು, ಆದರೆ ಅವತನ ಮೈಂಡಿಗೆ ಮೆಡಿಸಿನ್ ಕೊಡಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಅವನ ಬ್ರೈನಿಗೆ ಮೆಡಿಸಿನ್ ಕೊಡ್ಬೋದು, ಅವನ ಮೈಂಡಿಗೆ ಏನು ಕೊಡಲಿಕ್ಕೆ ಆಗುವುದಿಲ್ಲ. ಮೈಂಡಿಗೆ ಅವನಿಗೆ ಕೌನ್ಸಿಲ್ ಕೊಡಬೇಕು. ಒಂದು ವೇಳೆ ನೀವು ಸೈಕ್ಯಾಟ್ರಿಕ್ ಬಳಿಗೆ ಹೋದರೆ ಅವನು ನಿಮಗೆ ಕೇವಲ ಪ್ರಾಣದಲ್ಲಿ ನೋಡ್ತಾನೆ, ಅವನಿಗೆ ಆತ್ಮಿಕ ವಿಷಯದ ಗೊತ್ತಿಲ್ಲ. ದೇ ಆರ್ ನಾಟ್ ಬಿಲೀವಿಂಗ್. ವೈ ದೇ ಆರ್ ನಾಟ್ ಬಿಲೀವಿಂಗ್? ಆದಾಮನಿಂದ ಯಾವ ವ್ಯಕ್ತಿ ಹುಟ್ಟುತ್ತಾನೆ, ಅವನ ಸ್ಪಿರಿಚುವಲ್ ಮ್ಯಾನ್ ಇಸ್ ಡೆಡ್, ಆತನು ಸತ್ತಿದ್ದಾನೆ. ಅದಕ್ಕೋಸ್ಕರ ದೇ ಕೆನಾಟ್ ಸಿ, ಕೆನಾಟ್ ಸೆನ್ಸ್, ಕೆನಾಟ್ ಅಂಡರ್ಸ್ಟ್ಯಾಂಡ್. ದಟ್ಸ್ ವೈ ಜೀಸಸ್ ಸೆಡ್, unless and until you born again, you cannot see, understand, feel the kingdom of God. Praise God. ಅವನಿಗೆ ಅರ್ಥ ಆಗುವುದಿಲ್ಲ. There is all foolishness, nonsense. Praise God. Foolishness and nonsense. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, know who you are in the spirit. Spirit, soul, body. ಆತ್ಮ, ಪ್ರಾಣ, ಶರೀರ. ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಅ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ಈ ಬಾಡಿಗೆ ದೇವರು, ದೇಹಕ್ಕೆ 5 physical sense ಅನ್ನು ದೇವರು ಕೊಟ್ಟಿದ್ದಾನೆ. 5 ಇಂದ್ರಿಯಗಳನ್ನು ದೇವರು ಕೊಟ್ಟಿದ್ದಾನೆ. ಅದೇ ರೀತಿ ನಮ್ಮ ಪ್ರಾಣ, ಈ ಪ್ರಾಣದಲ್ಲಿ ಏನಿದೆ? ಮೈಂಡ್, ನಮ್ಮ ವಿಲ್, ನಮ್ಮ ಇಮೋಷನ್. ನೀವು ಸೈಕ್ಯಾಟ್ರಿಕ್ ಬಳಿಗೆ ಹೋದರೆ ಅವನು ಕೇವಲ ನ್ಯಾಚುರಲ್ ಆಗಿ ನೋಡ್ತಾನೆ. ನಾನು ಕೇಳಿದ್ದೆ, ಅಮೆರಿಕದ ಒಬ್ಬ ಫೇಮಸ್ ಸೈಕ್ಯಾಟ್ರಿಕ್, ಹಾಲಿವುಡ್ ಸ್ಟಾರ್ಗಳಿಗೆ ಆತನು ಕೌನ್ಸಿಲ್ ಮಾಡ್ತಾ ಇದ್ದ. ಅನೇಕ ಹಾಲಿವುಡ್ ಸ್ಟಾರ್ಗಳಿಗೆ ಕೌನ್ಸಿಲ್ ಮಾಡುವಂಥ ಫೇಮಸ್ ಸೈಕ್ಯಾಟ್ರಿಕ್. ಸಡನ್ಲಿ ಆತನು ಸೂಸೈಡ್ ಮಾಡಿಬಿಟ್ಟ. ಎಲ್ಲ ಚೆಕ್ ಮಾಡಿದ್ರು, ಯಾಕೆ ಆತನು ಸೂಸೈಡ್ ಮಾಡಿಬಿಟ್ಟ? ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತಾ,
ಯಾರದೊಂದು ಸಾಲ ತೆಗೆದುಕೊಂಡಿದ್ದಾನ, ಅವನದು ಯಾವ ಔಟ್ವರ್ಡ್ ಪ್ರಾಬ್ಲಮ್ ಇಲ್ಲ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಸಾಲ ಅವನು ತೆಗೆದುಕೊಳ್ಳಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಅವನಿಗಿಲ್ಲ, ಯಾರಿಗೂ ಯಾಕೆ ಸುಸೈಡ್ ಮಾಡಿದಂಥ ಆನ್ಸರ್ ಇಲ್ಲ. ಅವನು ಸೈಕ್ಯಾಟ್ರಿಕ್. ಬಟ್ ಬೈಬಲ್ ಕೇಳ್ತದೆ, ಅದಕ್ಕೆ ಆನ್ಸರ್ ಕೊಡ್ತದೆ, ಯಾಕೆ ಅವನು ಸುಸೈಡ್ ಮಾಡಿದ. ದಿಸ್ ಇಸ್ ಅ ಸ್ಪಿರಿಚುವಲ್ ಪ್ರಾಬ್ಲಮ್. ಇದು ಸ್ಪಿರಿಚುವಲ್ ಪ್ರಾಬ್ಲಮ್. ಒಳ್ಳೆಯ ಇದ್ದ ಮನುಷ್ಯ ಸಡನ್ಲಿ ಸುಸೈಡ್ ಮಾಡುತ್ತಾನೆ. ಸುಸೈಡ್ ಇಸ್ ನಾಟ್ ಎ ನ್ಯಾಚುರಲ್, ಇಟ್ಸ್ ಅ ಸ್ಪಿರಿಚುವಲ್. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಯಾವಾಗ ಬಾರ್ನ್ ಅಗೇನ್ ಆಗುತ್ತಾನೆ, ಅವನ ಆತ್ಮ ಅದು ಜೀವವಾಗ್ತದೆ. ಪ್ರೈಸ್ ಗಾಡ್. ಅದರ ಅರ್ಥ ಅವನು ಬಾರ್ನ್ ಅಗೇನ್ ಆದ ಕೂಡಲೇ ಅವನಿಗೆಲ್ಲ ಗೊತ್ತಾಗಬೇಕಾಗಿಲ್ಲ. ಆದರೆ ಗೊತ್ತಾಗುವುದು ಯಾವಾಗ ಅಂತ ಹೇಳಿದ್ರೆ, ಸ್ಪಿರಿಟ್, ಸೋಲ್, ಬಾಡಿ ಡಿವೈಡ್ ಆದಾಗ. ಈ ಮೂರು ಸಂಗತಿಗಳನ್ನು ಡಿವೈಡ್ ಮಾಡುವಂಥದ್ದು ನೋ ಸೈಕಾಲಜಿ ನಾಲೆಜ್, ನೋ ವರ್ಲ್ಡ್ಲಿ ನಾಲೆಜ್. ಈ ಸ್ಪಿರಿಟ್, ಸೋಲ್, ಬಾಡಿ ಏನು ಡಿವೈಡ್ ಮಾಡುವಂಥದ್ದು ಓನ್ಲಿ ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ಇದೆಯಾ ಬೈಬಲಲ್ಲಿ? ಎಸ್ ಇದೆ. ಹೀಬ್ರೂಸ್ ಚಾಪ್ಟರ್ 4 and 12 verse. Pastor, can you read for me? And active. For the word of God is a living and active. Come on. The word of God is a living and active. Sharper than any two-edged sword. Sharper than any two-edged sword. Piercing, dividing the division of the soul, spirit. Dividing, division of the soul, spirit, joints and marrow. Joints and marrow. That means body. Right. Spirit, soul and body. ಇದನ್ನು ಮೂರನ್ನು ಡಿವೈಡ್ ಮಾಡುವಂಥದ್ದು ಇಟ್ ಇಸ್ ದ ವರ್ಡ್ ಆಫ್ ಗಾಡ್. ಆಗ ನಿಮಗೆ ಸ್ಪಿರಿಟ್ ಅನ್ನು ಸ್ಪಿರಿಟಲ್ಲೇ ನೋಡ್ತಿ, ಸೋಲ್ ಅನ್ನು ಸೋಲಲ್ಲೇ ನೋಡ್ತಿ, ಶರೀರವನ್ನು ಶರೀರದಲ್ಲೇ ನೋಡ್ತಿ. ಅದಕ್ಕೆ ಹೇಳ್ತಾರೆ, ಗಾಡ್ಸ್ ವರ್ಡ್ ಈಸ್ ಅ ಮಿರರ್ ಟು ಸಿ. ಪ್ರೈಸ್ ಗಾಡ್. ಗಾಡ್ಸ್ ವರ್ಡ್ ಈಸ್ ಅ ಮಿರರ್. ಇದಿಲ್ಲ ಅಂತ ಹೇಳಿದ್ರೆ ಕೆಲವರು ಪ್ರಾಣಕ್ಕೆ ಆತ್ಮ ಅಂತ ಹೇಳ್ತಾರೆ, ಆತ್ಮಕ್ಕೆ ಪ್ರಾಣ ಅಂತ ಹೇಳ್ತಾರೆ. ಈ ಟ್ರಾನ್ಸ್ಲೇಷನ್ ಅಲ್ಲಿ ಕೂಡ ಅನೇಕ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ನಾನೊಂದು ಕನ್ನಡ ಟ್ರಾನ್ಸ್ಲೇಷನ್ ನಿಮಗೆ ತೋರಿಸ್ತೇನೆ ಎಲ್ಲಿ ಮಿಸ್ ಮಾಡಿದ್ದಾರೆ. ಯಾಕೆ? ಈ ಸ್ಪಿರಿಟ್, ಸೋಲ್, ಬಾಡಿ ವಿಷಯದಲ್ಲಿ ನಾಲೆಜ್ ಇಲ್ಲದೆ ಇರುವ ಕಾರಣ. ಯಾಕೋಬನ ಪತ್ರಿಕೆ, ಜೇಮ್ಸ್ I will read for you 1 chapter 21 verse. ನಾನು ಓದ್ತೇನೆ. ಜೇಮ್ಸ್ 1 chapter 21, ಯಾಕೋಬ 1 chapter 21. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವಾಗಿದೆ. ದಿಸ್ ರಾಂಗ್. ಇದು ಟ್ರಾನ್ಸ್ಲೇಷನ್ ಮಾಡುವಾಗ ಯಾಕೆ ರಾಂಗ್ ಮಾಡಿದ್ರು? ರೀಡ್ ಫಾರ್ ಮೀ ಇನ್ ಇಂಗ್ಲಿಷ್. For putting aside all filthiness and all remains of wickedness, in humility receive the word implanted, which is able to save your souls. Which is able to save your soul. ಒಬ್ಬನು ಇಂಗ್ಲಿಷ್ ಬೈಬಲ್ ಮತ್ತು ಕನ್ನಡ ಬೈಬಲ್ ಅನ್ನು ಒಟ್ಟಿಗೆ ಇಟ್ಟು ಓದಿದ್ರೆ ಅವನೇನ್ ಮಾಡ್ತಾನೆ ಗೊತ್ತುಂಟಾ? ಪ್ರಾಣಕ್ಕೆ ಆತ್ಮ ಅಂತ ಹೇಳ್ತಾನೆ, ಆತ್ಮಕ್ಕೆ ಪ್ರಾಣ ಅಂತ ಹೇಳ್ತಾನೆ. Which is able to save your soul, not spirit. ನಮ್ಮ ಸ್ಪಿರಿಟ್ ಸೇವ್ ಆಗಿದೆ. Praise God. ನಮ್ಮ ಸ್ಪಿರಿಟ್ ಸೇವ್ ಆಗಿದೆ. ಯಾವ ದಿವಸ ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಪ್ರಾಣವನ್ನು ಕೊಟ್ಟು ನನ್ನ ಮೇಲಿದ್ದ ಪಾಪವನ್ನು, ತೀರ್ಪನ್ನು, ಜಡ್ಜ್ಮೆಂಟ್ ಅನ್ನು ಆತನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥಾನನಾದನೆಂದು ನಿನ್ನ ಹೃದಯದಿಂದ ನಂಬಿದರೆ, ಹೃದಯ ಅಂತ ಹೇಳಿದ್ರೆ ರೋಮನ್ 10 chapter 9 verse, ಹೃದಯ ಅಂತ ಹೇಳಿದ್ರೆ ಅದು ಮಾಂಸದ ಹೃದಯ ಅಲ್ಲ, ಬ್ಲಡ್ ಪಂಪ್ ಆಗೋ ಹೃದಯ ಅಲ್ಲ. ಹೃದಯ ಅಂತ ಹೇಳಿದ್ರೆ ಹ್ಯೂಮನ್ ಸ್ಪಿರಿಟ್.
ನನ್ನ ಹ್ಯೂಮನ್ ಸ್ಪಿರಿಟ್ ನೀತಿಯನ್ನು ಹೊಂದುತ್ತದೆ. ರೈಚಸ್ನೆಸ್ ಇಸ್ ಎ ಗಿಫ್ಟ್. Romans 5 chapter 17 verse. Righteousness is a gift. Righteousness is a right stand with God, without blame, without condemnation, without guilt. Praise God. Holy before God. ಹೇಗೆ ಮನುಷ್ಯನು ಪರಿಶುದ್ಧನಾಗಲಿಕ್ಕೆ ಸಾಧ್ಯ? Because of the grace. In the spirit you are born into God, into His presence. ಸರಿಯಾಗಿ ಹೇಳುವುದಾದರೆ your human spirit is plucked from death. ಅದಕ್ಕೆ ಯೇಸು ಹೇಳಿದ 5ನೇ ಅಧ್ಯಾಯ 24ನೇ ವಚನ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವವನು ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ, ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. 5 chapter 24 verse, Gospel of John. Praise God. That means ಆತನ ಆತ್ಮ ಆಲ್ರೆಡಿ ಸೇವ್ ಆಗಿದೆ. He is a born again. He is a new creation. 2 Corinthians 5 chapter 17 verse. 2ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, if anyone be in Christ. Listen very, if anyone be in Christ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ, he is, ಅವನು ನೂತನ ಸೃಷ್ಟಿ ಆದನು. ಇಗೋ ಹಳೆಯದೆಲ್ಲ ಹೋಯಿತು. Behold, all things are become new. Behold ಅಂದ್ರೆ see. Look, everything become new. ಎಲ್ಲಿ ಆದದ್ದು? ನ್ಯೂ ಕ್ರಿಯೇಷನ್ ಅಂತ ಹೇಳಿದರೆ ನೆವರ್ ಎಕ್ಸಿಸ್ಟೆಡ್ ಬಿಫೋರ್. ನ್ಯೂ ಕ್ರಿಯೇಷನ್ ಅಂತ ಹೇಳಿದರೆ ನ್ಯೂಲಿ ಯು ಆರ್ ಕ್ರಿಯೇಟೆಡ್. ಪ್ರೈಸ್ ಗಾಡ್. ಯಾರು ನಿನ್ನ ಪ್ರಾಣ ಅಂತ ಹೇಳ್ತದ? ನಿನ್ನ ಶರೀರ ಅಂತ ಹೇಳ್ತದ? ಯಾರು ನ್ಯೂ ಕ್ರಿಯೇಷನ್ ಆದ? ನಿನ್ನ ಶರೀರವ? ನಿನ್ನ ಪ್ರಾಣ ನ್ಯೂ ಕ್ರಿಯೇಷನ್ ಆದ? ಪ್ರಾಣ ನ್ಯೂ ಕ್ರಿಯೇಷನ್ ಆದರೆ ನಿನಗೆ ಮೆಮೊರಿಯೇ ಇರಬಾರದು. ಮೆಮೊರಿ, ಮೈಂಡ್, ವಿಲ್ ಮತ್ತು ಇಮೋಷನ್ ಇರುವಂಥದ್ದು ನಿನ್ನ ಪ್ರಾಣದಲ್ಲಿ. ಇಫ್ ಎನಿವನ್ ಬಿ ಇನ್ ಕ್ರೈಸ್ಟ್ ಹಿ ಈಸ್ ಎ ನ್ಯೂ ಕ್ರಿಯೇಷನ್ ಅಂತ ಹೇಳಿದ್ರೆ, ನಿನ್ನ ಪ್ರಾಣ ನ್ಯೂ ಕ್ರಿಯೇಷನ್ ಆಗಿದೆ ಅಂತ ಹೇಳಿದ್ರೆ, ನೆವರ್ ಎಕ್ಸಿಸ್ಟೆಡ್ ಬಿಫೋರ್ ಅಂತ ಹೇಳಿದ್ರೆ, 20 ವರ್ಷದಲ್ಲಿ ಏನೆಲ್ಲ ರಕ್ಷಣೆ ಹೊಂದುವ ಮುಂಚೆ ನೀನು ಏನೆಲ್ಲ ಮಿಸ್ಟೇಕ್ಗಳನ್ನು ಮಾಡಿದಿ ಅದರ ಮೆಮೊರಿ ನಿನಗಿರಬಾರದು. ಇವತ್ತು ಹುಟ್ಟಿದ ಮಗುವಿಗೆ ಪಾಸ್ಟ್ ಇಲ್ಲ. Praise God. You are a new creation. You are a spirit. New creation ಆದದ್ದು ಯಾರು? You are a spirit. ನಿನ್ನ ಪ್ರಾಣ ಅಲ್ಲ, ನಿನ್ನ ಶರೀರ ಅಲ್ಲ. Real you is a new creation. That's why Jesus said, whatever the born of the spirit is the spirit. ಮೊದಲು ಅವನು ಏನಾಗಿದ್ದ? ಅವನ ಸ್ಪಿರಿಟ್ ಈಸ್ ಎ ಸಿನ್ನರ್, ಪಾಪಿ ಆಗಿದ್ದ. ಸಿನ್ ಈಸ್ ಎ ನೇಚರ್, ಸಿನ್ ಈಸ್ ಎ ಲಾ, ಸಿನ್ ಈಸ್ ಎ ಆಕ್ಷನ್. 3 things. Number 1, ಪಾಪ ಎಂಬುದು ಸ್ವಭಾವ, ಪಾಪ ಎಂಬುದು ನಿಯಮ, ಪಾಪ ಎಂಬುದು ಅದು ಆಕ್ಷನ್. Praise God. ನೀತಿ ಎಂಬುವಂಥದ್ದು ಅದು ಸ್ವಭಾವ, ನೀತಿ ಎಂಬುವಂಥದ್ದು ಅದು ಆಕ್ಷನ್. ನೀತಿವಂತನಾದ ನೀತಿಯಲ್ಲಿ ನಡೆಯಲಿ, ಆಕ್ಷನ್. ನೀತಿ ಎಂಬುವಂಥದ್ದು ಲಾ. That's why Romans 8 chapter 1 verse says, there is therefore no condemnation those who are in Christ, not after the flesh but after the spirit. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ, ಜಡ್ಜ್ಮೆಂಟ್ ಇಲ್ಲವೇ ಇಲ್ಲ. Praise God. 8 chapter 2 verse says, Romans 8 chapter 2 verse, ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನ, for the law of the spirit of life in Christ Jesus has made you free from the law of sin and death. ಅದಕ್ಕೆ ಹೇಳಿದೆ, ಸಿನ್ ಎಂಬುವಂಥದ್ದು ನೇಚರ್, ಸ್ವಭಾವ. ಸಿನ್ ಎಂಬುವಂಥದ್ದು ಆಕ್ಷನ್, ಸಿನ್ ಎಂಬುವಂಥದ್ದು ನಿಯಮ. ಪಾಪ ಎಂಬುವಂಥದ್ದು ಸ್ವಭಾವ, ಪಾಪ ಎಂಬುವಂಥದ್ದು ಕ್ರಿಯೆ, ಪಾಪ ಎಂಬುವಂಥದ್ದು ಅದು ನಿಯಮ. ಅದೇ ರೀತಿ ನೀತಿ ಎಂಬುವಂಥದ್ದು ದೇವರ ಓನ್ ಡಿವೈನ್ ನೇಚರ್, ಸ್ವಭಾವ. ಇದು ನಮಗೆ ಗಿಫ್ಟ್ ಆಗಿ ದೇವರು ಕೊಟ್ಟಿದ್ದಾನೆ. ದಟ್ಸ್ ವೈ ವೆನ್ ಯು ಅಕ್ಸೆಪ್ಟೆಡ್ ಜೀಸಸ್ ಕ್ರೈಸ್ಟ್ ಯು ವಿಲ್ ರಿಸೀವ್ 3 things. ನೀನು ಯೇಸುವನ್ನು ಅಂಗೀಕಾರ ಮಾಡಿದಾಗ 3 ಸಂಗತಿಗಳನ್ನು ನೀನು ಹೊಂದುತ್ತಿ.
Number 1, eternal life. Nitya Jiva. It's a gift. Number 2, gift of righteousness. Romans 5 chapter 17 verse. First, can you read for me? Romans 5 chapter 17 verse. For by the transgression of the one doth reign through one, much more those who receive the abundance of grace, the gift of righteousness, will reign in life through the one, Jesus Christ. Gift of righteousness. Righteousness is a gift. It's a grace. And the Holy Spirit is a gift. ಪವಿತ್ರ ಆತ್ಮನು ಏನಾಗಿದ್ದಾನೆ? ಆತನು ವರವಾಗಿದ್ದಾನೆ. Praise God. ಮೂಮೆಂಟ್ ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ಈ 3 ಸಂಗತಿಗಳು ನಿಮಗೆ ವರವಾಗಿ ಸಿಗ್ತದೆ. ನಿತ್ಯ ಜೀವ, ನೀತಿ, ಪವಿತ್ರಾತ್ಮನ ವರ. ಇದು ನೀವು ಏನು ಅರ್ನ್ ಮಾಡಿ ಕೈಕಾಲು ಬಡಿದು ಫಾಸ್ಟಿಂಗ್ ಮಾಡಿ ಸಿಗುವಂಥದ್ದಲ್ಲ. ದಿಸ್ ದ ಗ್ರೇಸ್. ಪ್ರೇಸ್ ಗಾಡ್. ಕೆಲವರು ಅಲ್ಲಿ ಮಾತ್ರ ನಿಂತು ಹೋಗಿದ್ದಾರೆ ಈ ಬೇಸಿಕಲ್ಲಿ, ಮುಂದೆ ಹೋಗೋದೇ ಇಲ್ಲ. ಪ್ರೇಸ್ ಗಾಡ್. ಮುಂದೆ ಅವರು ಮಿಸ್ ಮಾಡಿದ್ದಾರೆ. ಇನ್ನು ನೀನು ನಡೆಯಬೇಕು ನೀತಿಯ ಕ್ರಿಯೆಗಳಲ್ಲಿ. ಹಿಂದೆಯನ್ನು ಮುಂದೆ, ಮುಂದೆಯನ್ನು ಹಿಂದೆ ಹಾಕಬೇಡ್ರಿ. ನೀನು ರಕ್ಷಣೆ ಹೊಂದಿದ್ದು ಕ್ರಿಯೆಗಳಿಂದ ಅಲ್ಲ, ನೀನು ರಕ್ಷಣೆ ಹೊಂದಿದ ನಂತರ ಕ್ರಿಯೆಗಳಲ್ಲಿ ಜೀವಿಸಬೇಕೆಂದು ಬೈಬಲ್ ಹೇಳ್ತದೆ. ಇದು ನಾನು ಹೇಳುವಂಥದ್ದಲ್ಲ. ನಾನು ಹೇಳುವಂಥದ್ದಲ್ಲ. Ephesians 2 chapter 10 verse ಓದಿರಿ. Pastor, read for me. Ephesians. For we are the workmanship. We are the workmanship created in Christ Jesus. Created in Christ Jesus for good works. For the good work. Which God. ಸತ್ಕ್ರಿಯೆಗಳನ್ನು ಮಾಡಿ, ಸತ್ಕ್ರಿಯೆ ಒಳ್ಳೆಯ ಕ್ರಿಯೆಗಳನ್ನು ಮಾಡಿ ಬದುಕಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವು. ದೇವರು ನಮ್ಮನ್ನು ಮೊದಲೇ ನೇಮಿಸ್ತಾನೆ. ನೀನು ಬಾರ್ನ್ ಅಗೇನ್ ಆದಾಗ ನಿನ್ನ ಆತ್ಮವು ರಕ್ಷಿಸಲ್ಪಟ್ಟಿದೆ. ಈಗ ನಿನ್ನ ರಕ್ಷಣೆ ಆಗಬೇಕು ನಿನ್ನ ಪ್ರಾಣಕ್ಕೆ. ಒಳಗೆ ಏನಾಗಿದೆ ಅಂತ ನಿನ್ನ ಮೈಂಡಿಗೆ ಗೊತ್ತಿಲ್ಲ. ನಿನ್ನ ಮೈಂಡ್ ಟ್ರೈನ್ ಆಗಿದೆ, ನಿನ್ನ ಮನಸ್ಸು ಟ್ರೈನ್ ಆಗಿದೆ, ಎಜುಕೇಟೆಡ್ ಆಗಿದೆ. ಏನಂತ ಹೇಳಿದರೆ ಇಹಲೋಕದ ಪ್ಯಾಟರ್ನ್ ಅನ್ನು ಅನುಸರಿಸಿ. ಅದಕ್ಕೆ ಇವನು ಹೇಳ್ತಾನೆ, ಯಾರು? ರೋಮಾಪುರದ ಪತ್ರಿಕೆ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ವರ್ಲ್ಡ್ ಪ್ಯಾಟರ್ನ್, ವರ್ಲ್ಡ್ ಆಕ್ಷನ್ ಅನ್ನು ಅನುಸರಿಸುತ್ತದೆ. ನೂತನ ಮನಸ್ಸನ್ನು ಹೊಂದಿದವರಾಗಿ. ಪ್ರೋಗ್ರಾಮ್ ಯುವರ್ ಮೈಂಡ್ ಥ್ರೂ ದ ವರ್ಡ್ ಆಫ್ ಗಾಡ್. Renew your mind through the word of God. ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಫಾರ್ ಎಕ್ಸಾಂಪಲ್, ಈ ಶರೀರದಲ್ಲಿ ನೀವು ಹುಟ್ಟಿದಿರಿ. ಯೇಸು ಸ್ವಾಮಿಯ ಶರೀರದಿಂದ ಹುಟ್ಟಿದ್ದು ಶರೀರವೇ. ಶರೀರದಲ್ಲಿ ಹುಟ್ಟಿದಾಗ ಈ ಲೋಕದ ನಡವಳಿಕೆಯನ್ನು ನೀವು ಅನುಸರಿಸ್ತೀರಿ. ವಾಟ್ ಎವರ್ ದ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ಯಾವಾಗ ನೀವು ಆತ್ಮದಲ್ಲಿ ಹುಟ್ಟಿದ್ದೀರಿ, ನೀವು ಚಿಯೋನಲ್ಲಿ ಹುಟ್ಟಿದ್ದೀರಿ, ನೀವು ನೀತಿವಂತರಾಗಿ ಹುಟ್ಟಿದ್ದೀರಿ, ನೀವು ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿ ಹುಟ್ಟಿದ್ದೀರಿ, ನೀವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರಾಗಿದ್ದೀರಿ. ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನು. ಯು ಮಸ್ಟ್ ರಿನ್ಯೂ ಯುವರ್ ಮೈಂಡ್. ಯು ಮಸ್ಟ್ ರಿನ್ಯೂ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ನೂತನಪಡಿಸಬೇಕು. ಇದು ಪ್ರಿಯರೇ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಹೇಗೆ ಫಿಸಿಕಲ್ ಮೆಚೂರಿಟಿ ಅಂಡ್ ಗ್ರೋತ್ ಇದೆಯೋ ಅದೇ ರೀತಿ ಸ್ಪಿರಿಚುವಲ್ ಗ್ರೋತ್ ಇದೆ. ದ ಸ್ಪಿರಿಚುವಲ್ ಗ್ರೋತ್, ನಿನ್ನ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಬೇಕು. ನೀನು ಮೊದಲು ನಮ್ಮ ಮನೆಯಲ್ಲಿ ನಾವು ರಕ್ಷಣೆ ಹೊಂದುವ ಮೊದಲು ಇದು ಡಬಲ್ ಟೇಪ್ ರೆಕಾರ್ಡರ್ ಇತ್ತು, ಡಬ್ಬಿಂಗ್ ಟೇಪ್ ರೆಕಾರ್ಡರ್. ನನ್ನಲ್ಲಿ ತುಂಬ ಫಿಲ್ಮಿನ ಕ್ಯಾಸೆಟ್ಗಳಿದ್ದವು. ಅಗರ್ ತುಮ್ ಮಿಲ್ ಜಾಯೆ ಜಮಾನಾ ಚೋಡ್ ದೇಂಗೆ ಹಮ್, ಇದೇ ಗೀತೆ, ಓಲ್ಡ್ ಸಾಂಗ್ಗಳು. ಇದು ಶರೀರ ಸಂಬಂಧವಾದ ಗೀತೆಗಳು. ನಾನೇನು ಮಾಡಿದೆ, ಬಾರ್ನ್ ಅಗೇನ್ ಆದಾಗ ಈ ಡಬ್ಬಿಂಗ್ ಟೇಪ್ ರೆಕಾರ್ಡಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ಸ್ಪಿರಿಚುವಲ್ ಸಾಂಗ್ಗಳನ್ನು ರೆಕಾರ್ಡ್ ಮಾಡಿದೆ. ಈ ಸ್ಪಿರಿಚುವಲ್ ಸಾಂಗ್ಗಳು ಹೇಗೆ ರೆಕಾರ್ಡ್ ಆಗ್ತಾ ಇದ್ದು ಅಂತ ಹೇಳಿದರೆ,
ನಂಬರ್ 1, ಹಳೆಯದನ್ನು ಅವರು ಇರೇಸ್ ಮಾಡ್ತಾ ಇದ್ದವು. ರೆಕಾರ್ಡ್ ಆಗುವಾಗ ಹಳೆಯ ಸಾಂಗ್ಗಳನ್ನು ಇರೇಸ್ ಮಾಡುವಂಥದ್ದು, ಹೊಸ ಸಾಂಗ್ಗಳನ್ನು ರೆಕಾರ್ಡ್ ಮಾಡುವಂಥದ್ದು. ಕ್ಯಾಸೆಟ್ ಬ್ಲ್ಯಾಂಕ್ ಬಿಡ್ತಿರ್ಲಿಲ್ಲ. ನಮ್ಮ ಮೈಂಡ್ ಖಾಲಿ ಬಿಡಲಿಕ್ಕೆ ದೇವರು ಹೇಳಲಿಲ್ಲ, ಮೈಂಡನ್ನು ರಿನ್ಯೂ ಮಾಡಿರಿ. ಈ ಲೋಕದ ಸಿಸ್ಟಮಿನ ಪ್ರಕಾರ ನಡೆಯದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಪ್ರೇಸ್ ಗಾಡ್. ನಾನು ನಂಬ್ತೇನೆ ನಿಮಗೆ ಅರ್ಥ ಆಗ್ತಾ ಇದೆ. ನಾನು ಈಸಿಯಾಗಿ ನಿಮಗೆ ಟೀಚ್ ಮಾಡ್ತಾ ಇದ್ದೇನೆ. ಇವತ್ತು ಯಾರಾದರೂ ಕೇಳ್ಬೋದು, ಒಬ್ಬ ವ್ಯಕ್ತಿಗೆ ಪ್ರಕಟಣೆ ಆಗುವವರೆಗೆ ಅವನು ಗರಂ ಆಗ್ತಾನೆ. ಎಂಥ ರೋಷನ್ ಲೋಬೋ, ನಾವು ಆತ್ಮಸ್ವರೂಪಿಗಳಂತೆ ಪ್ರೀಚ್ ಮಾಡೋದು, ಅದೆಲ್ಲ ಸರಿಯಾ? ಫೂಲಿಶ್ನೆಸ್ ಆಲ್. ನಾವು ಆತ್ಮಸ್ವರೂಪಿಗಳಾದರೆ ಎಲ್ಲ ನಾವು ತಿರುಗಾಡಬೇಕು. ಅಣ್ಣ, ನಾವು ಆತ್ಮಸ್ವರೂಪಿಗಳು, ನಮಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ನಾನು ಹೇಳುವುದಲ್ಲ, ಬೈಬಲನ್ನು ಕಣ್ಣು ಬಿಟ್ಟು ನೋಡು. ಪ್ರೇಸ್ ಗಾಡ್. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದ. ನೂತನ ಸೃಷ್ಟಿಯಾದದ್ದು ನಿನ್ನ ಪ್ರಾಣವ? ನೂತನ ಸೃಷ್ಟಿಯಾದ ನಿನ್ನ ಶರೀರವ? ನೂತನ ಸೃಷ್ಟಿಯಾದದ್ದು ನೀನು ಎಂಬವ ನಿನ್ನ ಆತ್ಮ. ನೆವರ್ ಎಕ್ಸಿಸ್ಟೆಡ್ ಬಿಫೋರ್. ಈಗ ಎಲ್ಲಿಂದ ಶಾಪ? ಎಲ್ಲಿಂದ ಶಾಪ ಬರ್ತದೆ? ಶಾಪದ ಜೀವಿತಕ್ಕೆ ನೀನು ಡಿಸ್ಕನೆಕ್ಟ್ ಆಗಿದ್ದಿ. ಯು ಆರ್ ಬಾರ್ನ್ ಆಫ್ ಹೈಬ್ರಿಡ್. ದೇವರಿಗೆ ಹುಟ್ಟಿದ್ದಿ. ದೇವರ DNA ನಿನ್ನ ಒಳಗೆ ಇದೆ. ಪ್ರೇಸ್ ಗಾಡ್. ದೇವರ DNA, ದೇವರ ಲೈಫ್ ನನ್ನ ಒಳಗಿದೆ. ದೇವರ ಜೀವ ನನ್ನ ಒಳಗಿದೆ. ಮೈ ಸ್ಪಿರಿಟ್ ಅಂಡ್ ಗಾಡ್ ಸ್ಪಿರಿಟ್ ಬಿಕಮ್ ಒನ್ ಸ್ಪಿರಿಟ್. ಹಲ್ಲೆಲೂಯಾ. ಇದು ಒಂದೇ ದಿನದಲ್ಲಿ ಮೆಚೂರ್ ಆಗುವುದಲ್ಲ. ಯು ನೀಡ್ ಟು ರಿನ್ಯೂ ಯುವರ್ ಮೈಂಡ್ ಹೂ ಯು ಆರ್ ಇನ್ ಕ್ರೈಸ್ಟ್. ಅದಕ್ಕೆ ಬೈಬಲ್ ಹೇಳ್ತದೆ, ಇಲ್ಲಿ ಏನು ಬರೆಯಲ್ಪಟ್ಟಿದೆ? 19ನೇ ವಚನ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ನಿಮಗೆ ತುಂಬ ಗೊತ್ತುಂಟು. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ಮಾತಾಡುವುದರಲ್ಲಿ ನಿಧಾನವಾಗಿರಲಿ, ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಕೋಪ ಮಾಡಬೇಡ. ಮನುಷ್ಯನ ಕೋಪವು ದೇವರು ಮೆಚ್ಚುಗೆ ಆಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಇಂಗ್ಲಿಷ್ನಲ್ಲಿ ಡಸ್ ನಾಟ್ ಪ್ರೊಡ್ಯೂಸ್ ರೈಚಸ್ನೆಸ್. ಓಕೆ, ಡಸ್ ನಾಟ್ ಮ್ಯಾನಿಫೆಸ್ಟ್ ರೈಚಸ್ನೆಸ್. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡ್ರಿ. ಮನಸ್ಸೆಲ್ಲಿರುವುದು? ಪ್ರಾಣದಲ್ಲಿ. ನೀನು ಬಾರ್ನ್ ಅಗೇನ್ ಆದರೂ ಕೂಡ ನೀನು ಓಲ್ಡ್ ಲೈಫನ್ನೇ ಜೀವಿಸಬಹುದು. ಪ್ರೇಸ್ ಗಾಡ್. ದಟ್ ಮೀನ್ಸ್ ರಿನ್ಯೂ ಯುವರ್ ಮೈಂಡ್. ಯು ಆರ್ ವಾಟ್ ದ ವರ್ಡ್ ಸೇಸ್ ಯು ಆರ್. You can do what the word says you can do. You can have what the word says you can have. Praise God. Your function in the kingdom of God. Your function in righteousness. Praise God. ಅದು ಬೈಬಲ್ ಹೇಳುತ್ತದೆ, ಮನಸ್ಸಿನಲ್ಲಿ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡ್ರಿ. ಬಾರ್ನ್ ಅಗೇನ್ ಆದರೂ ಕೂಡ ಮನಸ್ಸಿನಲ್ಲಿ ಏನೆಲ್ಲ ನೀಚತನ, ಕೆಟ್ಟತನ, ಹಳೆಯ ಸಂಗತಿಗಳು ಎಲ್ಲ ರೆಕಾರ್ಡ್ ಆಗಿದೆ. ಅದು ಒಂದೇ ದಿನದಲ್ಲಿ ಇರೇಸ್ ಆಗುವುದಿಲ್ಲ. ಅದು ಇರೇಸ್ ಆಗಬೇಕಾದ್ರೆ ನೀನು ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿ ಆಗಿರಬೇಕು. ಕೆಲವು ವ್ಯಕ್ತಿಗಳಲ್ಲಿ ಪವಿತ್ರಾತ್ಮನ ವರಗಳಿರ್ತವೆ. ಅವರು ಪ್ರೊಫೆಸಿ ಕೊಡ್ತಾರೆ, ವರ್ಡ್ ಆಫ್ ನಾಲೆಜ್, ವರ್ಡ್ ಆಫ್ ವಿಸ್ಡಮ್, ಡಿಸರ್ನಿಂಗ್ ಆಫ್ ದ ಸ್ಪಿರಿಟ್ ಅವರಲ್ಲಿ ಆಪರೇಟ್ ಆಗ್ಬೋದು. ಟಂಗ್ಸ್ ಅಲ್ಲಿ ಮಾತಾಡ್ಬೋದು, ಟಂಗ್ಸ್ ಇಂಟರ್ಪ್ರಿಟೇಷನ್ ಕೊಡ್ಬೋದು. ಅದರ ಅರ್ಥ ಅಲ್ಲ ಅವನು ಮೆಚೂರ್ ಆಗಿದ್ದ ವ್ಯಕ್ತಿ ಅಂತ. ಅವನು ಸ್ಟಿಲ್ ಮಗು ಆಗಿರ್ಬೋದು. ಹಲ್ಲೆಲೂಯಾ. ನಿನ್ನ ಮೆಚೂರಿಟಿ ಬರುವಂತದ್ದು ಥ್ರೂ ದ ವರ್ಡ್ ಆಫ್ ಗಾಡ್. ಕಮ್ ಆನ್. ಐ ಆಮ್ ಎ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್, ಐ ಲಿವ್ ಇನ್ ದಿಸ್ ಬಾಡಿ. ನಾನು ಆತ್ಮಸ್ವರೂಪಿಯಾಗಿದ್ದೇನೆ, ನನಗೊಂದು ಪ್ರಾಣ ಇದೆ, ನಾನು ಶರೀರ ಎಂಬ ಮನೆಯಲ್ಲಿ ವಾಸಿಸ್ತಾ ಇದ್ದೇನೆ. ಇದೆಯಾ ಬೈಬಲಲ್ಲಿ ಶರೀರ ಎಂಬ ಮನೆಯಲ್ಲಿ ನೀವು ವಾಸಿಸ್ತಾ ಇದ್ದೀರಂತ? ನಾನು ಓದ್ತೇನೆ. 2 Corinthians 5 chapter 1 verse. ಭೂಮಿಯ 2 Corinthians 5 chapter 1 verse. ಎಸ್. ಭೂಮಿಯ ಮೇಲಿರುವ ನಮ್ಮ ಮನೆ ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟಿದ್ದರೂ ದೇವರಿಂದ ಒಂದು ಕಟ್ಟಡವು ನಮಗೆ ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವುದಾಗಿದೆ.
ನಾವು ಈಗಿನ ದೇಹದಲ್ಲಿ ಇರುವವರಿಗೆ ನರಳುತ್ತೇವೆ, ಪರಲೋಕದಲ್ಲಿ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಆದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವ ತನಕ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮೃತ್ಯವಾದ ನುಂಗಿ ಹೋಗಿ ಜೀವವು ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂದು ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವ ಆತನು ದೇವರೇ. ಆತನು ಪವಿತ್ರಾತ್ಮ ವರವನ್ನು ಸಂಚಕಾರವಾಗಿ ನಮ್ಮ ಒಳಗಿಟ್ಟಿದ್ದಾನೆ. ಪ್ರೈಸ್ ಗಾಡ್. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. 6 ವರ್ಸ್. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಆದ್ದರಿಂದ ದೇಹದಲ್ಲಿ ವಾಸಿಸುವವರಿಗೆ ಕರ್ತನೆಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದೆ ಎಂಬುದನ್ನು ಬಲ್ಲೆವು. ಇದನ್ನು ಆಲೋಚಿಸಿ, ಇದನ್ನು ಮೆಡಿಟೇಟ್ ಮಾಡಿ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ಏನು ಬರೀತಾರೆ? ನಾವು ನೋಡುವವರಾಗಿ ನಡೆಯದೆ, ಫೀಲಿಂಗಲ್ಲಿ ನಡೆಯದೆ, ಅನಿಸಿಕೆಯಲ್ಲಿ ನಡೆಯದೆ, ಈ ದೇಹದಲ್ಲಿರುವ ಸೆನ್ಸ್ ನಾಲೆಜ್ ನಿನಗೆ ಏನು ಹೇಳ್ತದೆ ಅದರ ಪ್ರಕಾರ ನಡೆಯದೆ, ದೇಹ ಎಂಬ ಗುಡಾರದಲ್ಲಿ ಮನೆಯಲ್ಲಿ ವಾಸಿಸುವ ತನಕ ಕರ್ತನಿಗೆ ನಾವು ದೂರದ ಪ್ರವಾಸಿಗಳಾಗಿದ್ದೇವೆ, ಫಾರಿನರ್ ಆಗಿದ್ದೇವೆ, ಅನದರ್ ಸಿಟಿಸನ್ ಆಗಿದ್ದೇವೆ ಎಂದು ಬಲ್ಲೆವು. ಇದನ್ನು ಮೆಡಿಟೇಟ್ ಮಾಡಿ, ಇದನ್ನು ಯಾವಾಗಲೂ ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದೇವೆ. ನಿಮ್ಗೆ ಗೊತ್ತಾ, ವಾಕ್ ಬೈ ಫೇತ್ ಮೀನ್ಸ್ ವಾಕ್ ಬೈ ಯೋರ್ ಸ್ಪಿರಿಟ್, ಲಿವ್ ಬೈ ಯೋರ್ ಸ್ಪಿರಿಟ್. ಪ್ರೈಸ್ ಗಾಡ್. ಪ್ರೇರೆ, ಈ ರೆವಲ್ಯೂಷನ್ ನಿಮಗೆ ಗೊತ್ತಾಯಿತು. ಯು ವಿಲ್ ನೆವರ್ ಬಿ ದ ಸೇಮ್. ಯು ವಿಲ್ ನೆವರ್ ಡಿಪ್ರೆಸ್. ಯು ನೆವರ್ ಡಿಸ್ಕರೇಜ್. ನೆವರ್ ಡಿಸ್ಕರೇಜ್. ನೋ ಮೋರ್ ಡಿಸ್ಕರೇಜ್. ಪ್ರೈಸ್ ಗಾಡ್. ಯು ನೆವರ್ ಡಿಸ್ಕರೇಜ್. ನೆವರ್ ಡೌನ್. ಒಂದು ದಿನ ಕೆಳಗೆ, ಒಂದಿನ ಮೇಲೆ ಇರುವುದಿಲ್ಲ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ 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 ಹೋಗುತ್ತದೆ. ಪ್ರೈಸ್ ಗಾಡ್. ಮೇಲಕ್ಕೆ ಮೇಲಕ್ಕೆ ಹೋಗ್ತೇವೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್, ಯು ಆರ್ ಎ ಬಾರ್ನ್ ಆಫ್ ಗಾಡ್. ಯು ಆರ್ ದ ರೈಚಸ್ನೆಸ್ ಆಫ್ ಗಾಡ್. ಯು ಹ್ಯಾವ್ ಸೋಲ್. ಆ ಪ್ರಾಣದಲ್ಲಿ ನಿನ್ನ ಪ್ರಾಣವನ್ನು ನೀನು ರಿನ್ಯೂ ಮಾಡಬೇಕು. ವಿಚ್ ಈಸ್ ಏಬಲ್ ಟು ಸೇವ್ ಯುವರ್ ಸೋಲ್, ನಾಟ್ ಸ್ಪಿರಿಟ್. ಪ್ರೈಸ್ ಗಾಡ್. ಅದು ಇಲ್ಲಿ ಏನು ಹೇಳಿದೆ? ನಿಮ್ಮ ಆತ್ಮಗಳನ್ನು ರಕ್ಷಿಸ್ತದೆ. ನೋ, ಆತ್ಮ ಆಲ್ರೆಡಿ ರಕ್ಷಣೆ ಆಗಿದೆ. ಪ್ರಾಣ ಮಾತ್ರ ರಕ್ಷಿಸಬೇಕು, ರಿನ್ಯೂ ಆಗಬೇಕು. ಯು ಮೇ ಬಿ ಪ್ರಾಸ್ಪರ್ ಇನ್ ಆಲ್ ಥಿಂಗ್ಸ್ ಆ್ಯಂಡ್ ಬಿ ಇನ್ ಹೆಲ್ತ್ ಆಸ್ ಯುವರ್ ಸೋಲ್ ಪ್ರಾಸ್ಪರ್. ನಿನ್ನ ಪ್ರಾಣ ಪ್ರಾಸ್ಪರ್ ಆಗದೆ ನೀನು ಆರೋಗ್ಯದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ನೀನು ಪೊಟ್ಟು ನಂಬಿಕೆಯಲ್ಲಿ ಇರ್ಬೋದು, ನಾನು ಮಾತ್ರೆ ತೆಗೆದುಕೊಳ್ಳೋದಿಲ್ಲ, ಅದು ತೆಗೆದುಕೊಳ್ಳೋದಿಲ್ಲ ಅಂತ. ಪ್ರೈಸ್ ಗಾಡ್. ಅದಕ್ಕೆ ಹೈಪರ್ ಫೇತ್ ಅಂತ ಹೇಳ್ತಾರೆ. ಪ್ರೈಸ್ ಗಾಡ್. ನೀನು ಫಸ್ಟ್ ಹೀಲ್ ಆಗಬೇಕು ನಿನ್ನ ಮೈಂಡಲ್ಲಿ. ನಿನ್ನ ಮೈಂಡ್ ಹೀಲ್ ಆಯಿತು, ನಿನ್ನ ಬಾಡಿ ನಿನ್ನ ಮೈಂಡಿಗೆ ಫಾಲೋ ಮಾಡ್ತದೆ. ನೀನೊಂದು ಗಾಡಿಯಲ್ಲಿ ಕೂತ್ಕೊಂಡಿದ್ದಿ, ನಿನ್ನ ಸ್ಟೇರಿಂಗ್ ನಿನ್ನ ಕಂಟ್ರೋಲಲ್ಲಿ ಇದ್ದರೆ ಹೋಲ್ ಬಾಡಿ ಆ ವೆಹಿಕಲ್ ಅದ್ದು ನಿನ್ನ ಕಂಟ್ರೋಲಲ್ಲಿ ಇರ್ತದೆ. ಫಸ್ಟ್ ಡ್ರೈವಿಂಗ್ ಕಲಿಯುವಾಗ ಅವನು ಭಾಳ ಜಾಗ್ರತೆಯಿಂದ ಹೋಗ್ತಾನೆ. ಆಚೆ ನೋಡೋದಿಲ್ಲ, ಈಚೆ ನೋಡೋದಿಲ್ಲ, ನೇರ ನೋಡ್ತಾನೆ. ಪಕ್ಕದಲ್ಲಿ ಆನೆ ಬಂದರೂ ಗೊತ್ತಾಗೋದಿಲ್ಲ. ಯಾಕೆ? ಅವನ ಸ್ಟೇರಿಂಗ್ ಟ್ರೈನ್ ಮಾಡ್ತಾನೆ ಅವನು. ಅದೇ ರೀತಿ ಬಾರ್ನ್ ಆಗಿದ್ದ ನಂತರ ನಿಮ್ಮ ಮೈಂಡ್ ನೀವು ಟ್ರೈನ್ ಮಾಡಿದರೆ ಅದು ಸ್ಟೇರಿಂಗ್ ಇದ್ದ ಹಾಗೆ ನಿಮ್ಮ ಬಾಡಿ ನಿಮ್ಮನ್ನು ಫಾಲೋ ಮಾಡ್ತದೆ. ಅದು ಬಾರಿಗೆ ಮತ್ತು ಸಿಗರೇಟಿಗೆ ಹೋಗೋದಿಲ್ಲ, ಅದು ವ್ಯಭಿಚಾರಕ್ಕೆ ಹೋಗೋದಿಲ್ಲ. ಇಲ್ಲಿ ಇಷ್ಟೇ ಮಾಡ್ತಾರೆ, ವ್ಯಭಿಚಾರ ಮಾಡಬೇಡ, ಸಿಗರೇಟ್ ಎಳೆಯಬೇಡ, ಕುಡಿಬೇಡ, ಅದನ್ನು ಮಾಡಬೇಡ, ಇದನ್ನು ಮುಟ್ಟಬೇಡ, ಅದನ್ನು ರುಚಿ ನೋಡಬೇಡ. ಇಂಥ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡೋದು ಯಾಕೆ? ಇಂಥ ಬೋಧನೆಗಳು, ಸ್ವಕಲ್ಪಿತವಾದ ಬೋಧನೆಗಳು ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ದೊಡ್ಡ ಲಿಸ್ಟ್ ಮಾಡ್ಬೋದು. ಫೋನೋಗ್ರಫಿ ನೋಡಬೇಡ, ಕುಡಿಬೇಡ, ಸುಳ್ಳು ಹೇಳ್ಬೇಡ. ಹೌದಪ್ಪ, ಅವನು ಹೇಳ್ತಾನೆ ನನಗೆಲ್ಲ ಗೊತ್ತು, ನನ್ನ ಹತ್ರ ಆಗೋದಿಲ್ಲ ಅಲ್ಲ ಅಂತ. ಹೇಗೆ ಅಂತ ಹೇಳುವುದಿಲ್ಲ. ದ ಬೈಬಲ್ ಹೇಳ್ತಿದೆ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ಶಲ್ ನಾಟ್ fulfill the desire of your flesh. Pastor, read for me that scripture, Galatians 5 chapter. Yes. But walk in the spirit, Yeah. you will not fulfill the desire of your flesh. Okay. Walk in the spirit. Put that scripture 5:24.
ಎಸ್. ನಾವು ಆತ್ಮನಲ್ಲಿ ಜೀವಿಸ್ತಾದರೆ ನಾವು ಆತ್ಮನಲ್ಲಿ ನಡೆಯೋಣ. ನಾವು ವ್ಯರ್ಥವಾದ ಹೊಗಳಿಕೆಯನ್ನು ಅಪೇಕ್ಷಿಸದೆ, ಒಬ್ಬರನ್ನೊಬ್ಬರು ಕೆಣಕದೆ, ಒಬ್ಬರ ಮೇಲೊಬ್ಬರು ಹೊಟ್ಟೆಗಿಚ್ಚು ಪಡದೇ ಇರೋಣ. ಎಸ್. ಯಾಕೆ ಹೊಟ್ಟೆಗಿಚ್ಚು? ಯಾಕೆ ಇನ್ನೊಬ್ಬರು ನೋಡುವಾಗ ಸಿಟ್ಟು? ಯಾಕೆ ಗಲಿಬಿಲಿ? ಅದು ಒಳಗಿಂದಲೇ ಇರ್ತದೆ. ವೆನ್ ಯು ವಾಕ್ ಇನ್ ದ ಸ್ಪಿರಿಟ್ ಯು ಶಾಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ವಾಕ್ ಇನ್ ದ ಸ್ಪಿರಿಟ್ ಮೀನ್ಸ್ ವಾಕಿಂಗ್ ಇನ್ ದ ಲವ್. ಇವತ್ತು ಅನೇಕರು ಹೇಳ್ತಾರೆ ಹಿಂಸೆ ಯೂನಿಟಿಯನ್ನು ತರ್ತದಂತ. ಹಿಂಸೆ ಯೂನಿಟಿಯನ್ನು ತರುವುದಿಲ್ಲ. ದೇವರು ಸಭೆಯನ್ನು ಹಿಂಸೆಯ ಮೂಲಕ ಯೂನಿಟಿಗೆ ಬರಬೇಕಂತ ನೇಮಿಸಿದಲ್ಲ. ದೇವರು ಯೂನಿಟಿಗೆ ನೇಮಿಸಿತು ವಾಕ್ ಇನ್ ಲವ್. ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ಎಲ್ಲ ಜನರು ನಿಮ್ಮನ್ನು ತಿಳಿದುಕೊಳ್ಳುವರು, ನೀವು ನನ್ನ ಶಿಷ್ಯರೆಂದು. ಪ್ರೀತಿ ಮಾಡುವ ವ್ಯಕ್ತಿಯಲ್ಲಿ ಯಾವ ಅಜೆಂಡಾ ಇರುವುದಿಲ್ಲ. ಪ್ರೈಸ್ ಗಾಡ್. ಪ್ರೀತಿ ಮಾಡುವ ವ್ಯಕ್ತಿ ಅವನೆಲ್ಲರನ್ನು ಪ್ರೀತಿಸ್ತಾನೆ. ಅದು ನಿಮ್ಮ ಪ್ರೀತಿಯಲ್ಲ, ದೇವರು ಪವಿತ್ರಾತ್ಮನ ಮೂಲಕ ಧಾರಾಳವಾಗಿ ನಿನ್ನ ಆತ್ಮದಲ್ಲಿ ಸುರಿಸ್ತಾನೆ. ವೆನ್ ಯು ಟ್ರೈನ್ ಲವ್ ಪೀಪಲ್, ನಿನ್ನನ್ನು ಹೇಟ್ ಮಾಡಲಿ, ನಿನ್ನ ವೈರಿ ಆಗಲಿ, ಸ್ಟಿಲ್ ಯು ಆರ್ ಲವಿಂಗ್. ಆ ಮುಂದಿನ ವ್ಯಕ್ತಿ ಪ್ರೀತಿ ಮಾಡ್ತಾನೆ. ನಿಮ್ಮ ಯೂನಿಟಿ ನಿಜವಾಗಿಯೂ ದೇವರ ಚಿತ್ತಾನುಸಾರವಾಗಿರುತ್ತದೆ. ಯಾವುದೇ ಪರ್ಸಿಕ್ಯೂಷನ್ ಬರ್ತದೆ, ಅದು ಯೂನಿಟಿಯ ಹಿಂದೆ ಒಂದು ಅಜೆಂಡಾ ಇದೆ. ಎಲ್ಲ ಕಾಂಡ ಎಂಕದಾಲ ಆಂಡ, ನಾಳೆ ನನಗೆ ಏನಾದರೂ ಆದರೂ ನೋ, ಅದರ ಒಟ್ಟಿಗೆ ನಾವು ಎಲ್ಲದಕ್ಕೆ ಕಾಂಪ್ರಮೈಸ್ ಮಾಡಲಿಕ್ಕೆ ರೆಡಿ ಆಗ್ತೇವೆ. ಆ ಯೂನಿಟಿಗೆ ರೆಡಿ ಟು ಕಾಂಪ್ರಮೈಸ್ ಎನಿಥಿಂಗ್. Genuinely love people, there is a true unity. ಪ್ರೀತಿಯಿಂದ ಸತ್ಯವನ್ನು ಅನುಗ್ರಹಿಸಿ. ನಾನು ನಿಮ್ಗೆ ಹೇಳ್ತೇನೆ ಯೂನಿಟಿ ಅಂದ್ರೆ ಏನಂತ. ಗಲೇಷಿಯನ್ 5 ಚಾಪ್ಟರ್ 6 ವರ್ಸ್. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯೇ ಪ್ರಯೋಜನವಾದದ್ದು. ಪ್ರೈಸ್ ಗಾಡ್. Next word. Yeah. Sorry. Yeah. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿದ್ದರೂ ಪ್ರಯೋಜನವಿಲ್ಲ, ಆಗದಿರೂ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಪ್ರೈಸ್ ಗಾಡ್. ಚೆನ್ನಾಗಿ ಓಡುತ್ತಾ ಇದ್ದೀರಿ, ನೀವು ಸತ್ಯವನ್ನು ಅನುವರ್ತಿಸಿದಂತೆ ಯಾರು ನಿಮ್ಮನ್ನು ತಡೆದರು? ಈ ಬೋಧನೆಯು ನಿಮ್ಮನ್ನು ಕರೆದಾತನಿಂದ ಹುಟ್ಟಿದಲ್ಲ. Praise God. We need to love. Why we need to love people? Because we love God. Amen. Praise God. ಅಪೊಸ್ತಲ ಪೌಲ ಹೇಳುತ್ತಾನೆ. ಏನು ಹೇಳ್ತಾನೆ? 2 Corinthians 5 ಚಾಪ್ಟರ್ 11 ವರ್ಸ್. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥನೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೂ ಕೂಡ ಗೊತ್ತಾಗಿದೆ ಎಂದು ನಂಬಿಕೊಂಡಿದ್ದೇನೆ. ಕರ್ತನ ಭಯ ಅಂದರೆ there is not a fear of tremble. There is a reverence. Yes. Praise God. Honoring God. You love God. ಅದೇ ದೇವರು ಹೇಳಿದ್ದಾನೆ, ನಿನ್ನನ್ನು ಪ್ರೀತಿ ಮಾಡದಂತೆ ಮತ್ತೊಬ್ಬರನ್ನು ಪ್ರೀತಿ ಮಾಡು. ನೀನು ಯಾಕೆ ಇನ್ನೊಬ್ಬರನ್ನು ಪ್ರೀತಿ ಮಾಡುತ್ತಿ? ನೀನು ಮತ್ತೊಬ್ಬರನ್ನು ಪ್ರೀತಿ ಮಾಡುತ್ತಿ ಯಾಕಂದ್ರೆ ನೀನು ದೇವರನ್ನು ಪ್ರೀತಿ ಮಾಡುತ್ತಿ. ಪ್ರೈಸ್ ಗಾಡ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥರೆಂದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸು ಗೊತ್ತಾಗಿದೆ. ಪ್ರೈಸ್ ಗಾಡ್. ಪ್ರೀತಿ ಮಾಡುವಾಗ ಯಥಾರ್ಥವಾಗಿ ಪ್ರೀತಿ ಮಾಡಿರಿ. ಲವ್. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಅಣ್ಣ ತಮ್ಮಂದಿರೆಂದು ಸಹೋದರರಂತೆ ಪ್ರೀತಿಸಿರಿ. ಓಕೆ, ನಾವು ಪ್ರಾರ್ಥನೆ ಮಾಡುವ. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ವಾಟ್ ರೈಟ್ ಟೈಮ್. ನಾನು ನಾಳೆ ನಾಡೋದು ಕಂಟಿನ್ಯೂ ಮಾಡ್ತೇನೆ ಎಬೌಟ್ ದ ಸ್ಪಿರಿಟ್ ಸೋಲ್ ಬಾಡಿ. ಪ್ರೈಸ್ ಗಾಡ್. ಒಂದು ವೇಳೆ ದೇವರು ನಡೆಸ್ತಾರೆ, ನಾನು ಇನ್ನೂ ಸ್ವಲ್ಪ ಡೀಪ್ ಆಗಿ ಇನ್ನೂ ಕೆಲವು ವರ್ಡ್ಗಳು ನಾನು ಕ್ಲಿಯರ್ ಮಾಡುತ್ತೇನೆ. ಪ್ರೈಸ್ ಗಾಡ್. ವೈ ವಿ ಆರ್ ದ ಸ್ಪಿರಿಟ್ ಬೀಯಿಂಗ್ಸ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಪ್ರೈಸ್ ಗಾಡ್. ಈ ಕಾನ್ಷಿಯಸ್ ಹೋಗಬೇಕು, ನನ್ನಲ್ಲಿ ಆತ್ಮ ಇದೆ, ನಾನು ಆತ್ಮ ಎಂಬ ಕಾನ್ಷಿಯಸ್ ಬರಬೇಕು. ಪ್ರೈಸ್ ಗಾಡ್. ದಿಸ್ ಕಾನ್ಷಿಯಸ್ ಮಸ್ಟ್ ಕಮ್. ಪ್ರೈಸ್ ಗಾಡ್. ಆಗ
ನೀನು ಆತ್ಮಿಕ ಮನುಷ್ಯನಾಗ್ತಿ. ದ ಸ್ಪಿರಿಚುವಲ್ ಮೈಂಡ್ ಈಸ್ ಲೈಫ್ and peace. Okay? Thank you, Father. Lord, we worship you. Lord, we rejoice in your presence. Thank you, Lord, your presence. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದ ದಿಸ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಆತ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಆತನು ಹೂಣಲ್ಪಟ್ಟಿದ್ದಾನೆ. ಆತನು ಪುನರುತ್ಥಾನ ಆಗಿದ್ದಾನೆ. Jesus, come into my heart. I believe for the righteousness